ನಮಸ್ಕಾರ ವೀಕ್ಷಕರೇ, ಸುನಾ ಜ್ಯೋತಿಷ್ಯ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಈ ವಿಡಿಯೋದಲ್ಲಿ ಈ ವಾರದ 12 ರಾಶಿಗಳ ವಾರ ಭವಿಷ್ಯ ಹೇಗಿದೆ ಅಂತ ನೋಡೋಣ. ಅದಕ್ಕೂ ಮುಂಚೆ ನಮ್ಮ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಆಗಿಲ್ವೋ ಅವರು ಕೂಡಲೇ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರೋ ಬೆಲ್ ಬಟನ್ ಅಲ್ಲಿ ಆಲ್ ಅನ್ನ ಪ್ರೆಸ್ ಮಾಡಿ. ಮೊದಲನೇದಾಗಿ ಮೇಷರಾಶಿ. ಮೇಷರಾಶಿಯಲ್ಲಿ ಇರುವಂತವರಿಗೆ ಕೆಲಸದಲ್ಲಿ ಪ್ರಗತಿ ಉಂಟಾಗುತ್ತೆ. ನಿರುದ್ಯೋಗದ ಸಮಸ್ಯೆಗೆ ಉತ್ತಮವಾದ ಪರಿಹಾರ ಸಿಗ್ತದೆ ಈ ವಾರದಲ್ಲಿ. ಹಣಕಾಸಿನ ಸಮಸ್ಯೆಯಿಂದ ಒಂದಿಷ್ಟು ಪಾರಾಗ್ತೀರಾ. ನೆಮ್ಮದಿಯಾಗಿರ್ತಕ್ಕಂತಹ ವಾರ ಮೇಷರಾಶಿಯವರಿಗೆ ಅಂತ ಹೇಳ್ಬೋದು. ಒಟ್ಟಾರೆಯಾಗಿ ಶುಭವಾಗಿದೆ. ಸೊ ವೃಷಭ ರಾಶಿಯಲ್ಲಿ ಹುಟ್ಟಿರೋರಿಗೆ ಆರೋಗ್ಯ ಸಮಸ್ಯೆಗಳಿಂದ ಹೊರಗಡೆ ಬರ್ತೀರಿ ಈ ವಾರದಲ್ಲಿ. ನಿಮ್ಮ ಶ್ರಮಕ್ಕೆ ತಕ್ಕಂತ ಪ್ರತಿಫಲ ಸಿಗುವಂತಹ ವಾರವಾಗಿರುತ್ತದೆ ಇದು. ನಿಮ್ಮ ಎಲ್ಲಾ ಸಂಕಷ್ಟಗಳು ಕೂಡ ಈ ವಾರದಲ್ಲಿ ಒಂದಷ್ಟು ಮಟ್ಟಿಗೆ ಬಗೆಹರಿತದೆ. ವಿವಾದಗಳಿಂದ ಒಂದ್ ಸ್ವಲ್ಪ ದೂರ ಇರೋದು ತುಂಬಾ ಒಳ್ಳೇದು ಅಂತ ಹೇಳ್ತೀನಿ. ಯಾರ್ದೋ ಮಧ್ಯಸ್ಥಿಕೆ ಹೋಗ್ಬಿಟ್ಟು ಏನೇನೋ ಮಾತಾಡ್ಕೊಂಡು ಇನ್ನೊಂದು ಸಮಸ್ಯೆಯನ್ನ ತಲೆ ಮೇಲೆ ಹಾಕೊಳ್ಬೇಡಿ. ಸ್ವಲ್ಪ ಎಚ್ಚರಿಕೆಯಿಂದ ಇರುವಂತದ್ದು ತುಂಬಾ ಒಳ್ಳೇದು. ಯಾಕಂದ್ರೆ ವೃಷಭ ರಾಶಿಯವರು ಮಧ್ಯಸ್ಥಿಕೆ ಮಾಡೋದು ಜಾಸ್ತಿ. ಅವ್ರಿಗೇನೋ ಸಮಸ್ಯೆ, ಇವ್ರಿಗೇನೋ ಸಮಸ್ಯೆ, ಅವ್ರ ಸಮಸ್ಯೆ ಬಗೆಹರಿಸೋಣ, ಇವ್ರ ಸಮಸ್ಯೆ ಬಗೆಹರಿಸೋಣ, ಅದು ಯಾವ್ದು ಬೇಡ. ಈ ವಾರ ಸ್ವಲ್ಪ ತೆಪ್ಪಗಿರೋದೇ ಒಳ್ಳೇದು. ನಿಮ್ದು ಒಳ್ಳೆ ಮನಸ್ಸೆ, ಆದ್ರೆ ಬೇರೆಯವರು ಅವ್ರ ಬಗ್ಗೆ ಯೋಚನೆ ಮಾಡ್ಬೇಕಲ್ಲ. ನೀವು ಒಳ್ಳೇದ್ ಮಾಡಕ್ ಹೋದ್ರೆ ಕೆಟ್ಟದಾಗೋದೇ ಜಾಸ್ತಿ. ಹಾಗಾಗಿ ವೃಷಭ ರಾಶಿಯವರು ಮಾತಿನ ಬಗ್ಗೆ ಈ ವಾರದಲ್ಲಿ ಕೊಂಚ ಹಿಡಿತಾ ಇರ್ಲಿ. ಮಿಥುನ ರಾಶಿಯಲ್ಲಿ ಹುಟ್ಟಿರೋರಿಗೆ ಕುಟುಂಬದಲ್ಲಿ ಇರುವಂತಹ ಕಿರಿಕಿರಿ ವಾತಾವರಣ ದೂರ ಆಗುತ್ತೆ. ವ್ಯಾಪಾರ ವ್ಯವಹಾರಗಳಲ್ಲಿ ಬಹಳಷ್ಟು ಲಾಭ ಇರ್ತದೆ. ಮಾನಸಿಕ ಖಿನ್ನತೆ ಯಾರಾದ್ರೂ ಬಳಲ್ತಾ ಇದ್ರೆ ಅವರು ಅದರಿಂದ ದೂರವಾಗ್ತೀರಾ ಅಂತಾನೆ ಹೇಳ್ಬೋದು. ಉದ್ಯೋಗದಲ್ಲಿ ಒಳ್ಳೆಯ ಸ್ಥಾನಮಾನ ಕೂಡ ಸಿಗ್ತದೆ. ಆ ಫಲಗಳು ನಿಮ್ಗೆ ಮಿಥುನ ರಾಶಿಯವರಿಗೆ ಈ ವಾರದಲ್ಲಿ ಇದೆ ಅಂತ ಹೇಳ್ಬೋದು. ಶುಭವಾದ ವಾತಾವರಣನೇ ಇದೆ ಒಟ್ಟಾರೆಯಾಗಿ ಅಂತಾನೆ ಹೇಳ್ಬೋದು. ಕರ್ಕಾಟಕ ರಾಶಿಯಲ್ಲಿ ಹುಟ್ಟಿರೋರಿಗೆ ರಿಯಲ್ ಎಸ್ಟೇಟ್ ವ್ಯಾಪಾರ ಯಾರೆಲ್ಲ ಮಾಡ್ತಾ ಇದ್ದೀರೋ, ಇಂಪೋರ್ಟ್ ಎಕ್ಸ್ಪೋರ್ಟ್ ಬಿಸ್ನೆಸ್ ಮಾಡೋರಿಗೆ, ರತ್ನದ ವ್ಯಾಪಾರಸ್ಥರಿಗೆ, ವಿಶೇಷವಾಗಿ ಚಿನ್ನ ಬೆಳ್ಳಿ ವ್ಯಾಪಾರಸ್ಥರಿಗೂ ಸಹ ಲಾಭಗಳು ಬರುತ್ತೆ ಈ ವಾರದಲ್ಲಿ ಅಂತಾನೆ ಹೇಳ್ಬೋದು. ಆರೋಗ್ಯ ಸುಧಾರಣೆ ಆಗುತ್ತೆ. ಕೆಲಸದ ಸ್ಥಳದಲ್ಲಿ ಕಿರಿಕಿರಿಗಳಿಂದ ಆಚೆ ಬರ್ತೀರಾ. ಒಂದಿಷ್ಟು ನೆಮ್ಮದಿಯಾದ ವಾತಾವರಣ ಕಾರ್ಯಕ್ಷೇತ್ರದಲ್ಲಿ ಇರ್ತದೆ. ಶುಭವಾಗಿದೆ ಅಂತಾನೆ ಹೇಳ್ಬೋದು. ಸಿಂಹ ರಾಶಿಯಲ್ಲಿ ಹುಟ್ಟಿರುವಂತವರಿಗೆ ಈ ವಾರದಲ್ಲಿ ಯಾಕೋ ನಿಮ್ಗೆ ಸೋಂಬೇರಿತನ ಆವರಿಸುತ್ತೆ. ಇವತ್ ಮಾಡ್ಬೇಕಾಗಿರೋ ಕೆಲ್ಸನ ನಾಳೆ ಮಾಡೋಣ ಅಂತ ಮುಂದಾಗ್ತಾ ಹೋಗ್ತೀರಾ. ಸೋಂಬೇರಿತನ ಜಾಸ್ತಿ ಇದೆ ಈ ವಾರದಲ್ಲಿ. ಇದರಿಂದ ಕೆಲಸ ಕಾರ್ಯಗಳೆಲ್ಲ ವಿಳಂಬವಾಗ್ತದೆ ಅಂತಾನೆ ಹೇಳ್ಬೋದು. ಧನ ಲಾಭ ಇದ್ದರೂ ಕೂಡ ಎಷ್ಟು ಧನ ಬರ್ತದೋ ಅಷ್ಟೇ ಅದಕ್ಕಿಂತ ಹೆಚ್ಚಿನ ಮಟ್ಟಕ್ಕೆ ನಷ್ಟ ಕೂಡ ಇದೆ. ಇನ್ಕಮ್ ಬರುತ್ತೆ, ಅದಕ್ಕಿಂತ ಜಾಸ್ತಿ ಎಕ್ಸ್ಪೆನ್ಸ್ ಮಾಡ್ತೀರಾ ನೀವು ಅಂತಾನೆ ಹೇಳ್ಬೋದು. ಹಾಗಾಗಿ ಖರ್ಚಿನ ಕಡೆ ಗಮನ ವಹಿಸ್ಬೇಕು. ಹಣಕಾಸಿನ ವಿಚಾರದಲ್ಲಿ ಮೋಸ ಹೋಗುವ ಸಾಧ್ಯತೆ ಹೆಚ್ಚಾಗಿನೇ ಇದೆ. ಹಾಗಾಗಿ ಹುಷಾರಾಗಿರೋದು ತುಂಬಾನೇ ಒಳ್ಳೇದು. ಯಾರನ್ನು ನಂಬಿ ನಿಮ್ಮ ಹಣವನ್ನ ಅವರಿಗೆ ಕೊಡೋದು, ಒಂಟು ಡಬಲ್ ಮಾಡ್ತೀನಿ ಅನ್ನೋರು, ಅಥವಾ ಸಾಲ ಕೊಡುವಂತದ್ದು, ಇಂಥದ್ದೆಲ್ಲ ಮಾಡ್ಲಿಕ್ಕೆ ಹೋಗ್ಬೇಡಿ. ಖರ್ಚು ಮೊದಲೇ ಜಾಸ್ತಿ ಇದೆ. ಅದ್ರ ಮೇಲೆ ನೀವು ಈ ಹಣವನ್ನ ಇನ್ನೊಬ್ಬರಿಗೆ ಕೊಡ್ಲಿಕ್ಕೆ ಹೋದ್ರೆ ಅದು ಕೂಡ ರಿಟರ್ನ್ ಬರೋದು ತುಂಬಾನೇ ಕಡಿಮೆ ಅಂತಾನೆ ಹೇಳ್ತೀನಿ. ಒಟ್ಟಾರೆಯಾಗಿ ಹಣದ ವಿಚಾರದಲ್ಲಿ ಜಾಗ್ರತೆ ವಹಿಸ್ಬೇಕಾಗ್ತದೆ. ಕನ್ಯಾ ರಾಶಿಯಲ್ಲಿ ಹುಟ್ಟಿರೋರಿಗೆ ಉದ್ಯೋಗಿಗಳಿಗೆ ಕಾರ್ಯಕ್ಷೇತ್ರದಲ್ಲಿ ನೀವು ಅಂದ್ಕೊಂಡಂತಹ ಲಾಭಗಳು ಬರ್ತದೆ. ಬಂಧು ಮಿತ್ರರೊಂದಿಗೆ ಇದ್ದಂತಹ ಕಲಹದ ವಾತಾವರಣ ದೂರ ಆಗ್ತದೆ, ನೆಮ್ಮದಿ ಸಿಗ್ತದೆ ಅಂತಾನೆ ಹೇಳ್ಬಹುದು. ವಿದ್ಯಾರ್ಥಿಗಳಿಗೆ ವಿದ್ಯಾಪ್ರಾಪ್ತಿ ಯೋಗ ಇದೆ. ವಿದ್ಯಾರ್ಥಿಗಳು ಭಯಪಡುವ ಅಗತ್ಯ ಇಲ್ಲ. ಜೊತೆಗೆ ಮಹಿಳೆಯರಿಗೆ ಖುಷಿಯ ವಿಚಾರ ಏನಪ್ಪಾ ಅಂತಂದ್ರೆ ಆಭರಣ ಖರೀದಿಯ ಯೋಗ ಇದೆ ನಿಮಗೆ ಈ ವಾರ ಅಂತಾನೆ ಹೇಳ್ಬೋದು. ಇಷ್ಟು ಟೈಮಿಂದ ಚಿನ್ನಾಭರಣ ಖರೀದಿ ಮಾಡ್ಬೇಕು ಅಂತ ಯೋಚನೆ ಮಾಡ್ತಾ ಇದ್ರೆ ಸುದಿನ ಈ ವಾರದಲ್ಲಿ ಒದಗಿ ಬರುತ್ತದೆ. ತುಲಾ ರಾಶಿಯಲ್ಲಿ ಹುಟ್ಟಿರೋರಿಗೆ ಈ ವಾರದಲ್ಲಿ ವ್ಯಾಪಾರ ವಹಿವಾಟುಗಳಲ್ಲಿ ಬಹಳ ಲಾಭಗಳು ಇದೆ ಅಂತ ಹೇಳ್ಬೋದು. ಮನೆಯಲ್ಲಿ ಶುಭ ಕಾರ್ಯಗಳು ನಡೀತದೆ. ಪ್ರಮುಖ ವಿಚಾರಗಳಲ್ಲಿ ಕಾರ್ಯಗಳು ಸ್ವಲ್ಪ ನಿಧಾನವಾದರೂ ಸಹ ಅಂದುಕೊಂಡ ರೀತಿಯಲ್ಲೇ ಆಗುತ್ತೆ. ಕಾರ್ಯ ಸ್ವಲ್ಪ ಸ್ಲೋ ಆಗುತ್ತೆ. ಕೆಲಸ ನೀವು ಅಂದ್ಕೊಂಡಂಗೆ ಆಗೋದಿಲ್ಲ, ಅಂದ್ರೆ ಆ ಟೈಮಲ್ಲಿ ಆಗೋದಿಲ್ಲ, ಸ್ವಲ್ಪ ಲೇಟ್ ಆಗುತ್ತೆ, ಡಿಲೇ ಆಗುತ್ತೆ. ಇನ್ನೊಂದು ಮತ್ತೊಂದು ರೀಸನ್ ಅದಕ್ಕೆ ವಿಳಂಬಕ್ಕೆ ಕಾರಣ ಬರ್ತದೆ. ಫಿನಾನ್ಷಿಯಲ್ ಪ್ರಾಬ್ಲಮ್ ಇರ್ಬೋದು ಅಥವಾ ಬೇರೆ ಯಾರಾದ್ರೂ ಅಡ್ಡಗಾಲಾಗೋದು. ಬಟ್ ಫೈನಲಿ ಅದು ಕಂಪ್ಲೀಟ್ ಆಗುತ್ತೆ. ಹಾಗೇನೆ ವಾಹನ ಚಲಾಯಿಸುವಾಗ ಕೊಂಚ ಜಾಗ್ರತೆಯಿಂದ ವಹಿಸಬೇಕು. ಸಣ್ಣ ಪುಟ್ಟ ಅಪಘಾತಗಳಾಗುವ ಸಂಭವ ಜಾಸ್ತಿ ಇದೆ. ಟೂ ವೀಲರ್ ಓಡಿಸ್ಬೇಕಾದ್ರೆ ಹೆಲ್ಮೆಟ್ ಹಾಕೊಂಡು ಓಡಿಸೋದು, ಟ್ರಾಫಿಕ್ ರೂಲ್ಸ್ ನ ಫಾಲೋ ಮಾಡೋದು, ನಿಧಾನಕ್ಕೆ ಓಡಿಸೋದು, ಇದನ್ನೆಲ್ಲ ಮಾಡಿ. ಇದರಿಂದ ಅಟ್ಲೀಸ್ಟ್ ಅಪಘಾತವನ್ನ ಕಡಿಮೆ ಮಾಡಬಹುದು.
ಯಾಕಂದ್ರೆ ಅಪಘಾತದ ಯೋಗ ಇದೆ, ಸೊ ಜಾಗ್ರತೆಯಾಗಿರಿ. ಮುಂದಿನದು ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿಯಲ್ಲಿ ಹುಟ್ಟಿರೋರಿಗೆ ಈ ಒಂದು ವಾರದಲ್ಲಿ ಭೂ ಖರೀದಿಯ ಯೋಗ ಇದೆ. ಉದ್ಯೋಗದಲ್ಲಿ ಬಡ್ತಿ ಸಿಗುವ ಯೋಗ, ಮನೆಯಲ್ಲಿ ಶಾಂತಿ ಸಿಗ್ತದೆ. ನಿಮ್ಮ ಹೊಸ ಕೆಲಸ ಕಾರ್ಯಗಳನ್ನ ಮಾಡೋರಿಗೂ ಕೂಡ ಈ ವಾರ ಚೆನ್ನಾಗಿದೆ ಅಂತಾನೆ ಹೇಳ್ಬಹುದು. ಅದರಲ್ಲಿ ನಿಮ್ಗೆ ಪ್ರಗತಿಯು ಕೂಡ ಇದೆ ಅಂತಾನೆ ಹೇಳ್ಬಹುದು. ನೆಮ್ಮದಿಯು ಕೂಡ ಸಿಗ್ತದೆ ಆ ಹೊಸ ಕೆಲಸದಿಂದ. ಒಟ್ಟಾರೆಯಾಗಿ ಈ ವಾರ ನಿಮ್ಗೆ ಚೆನ್ನಾಗಿದೆ. ಯಾವುದೇ ರೀತಿಯ ಸಮಸ್ಯೆ, ಸಣ್ಣ ಪುಟ್ಟ ಸಮಸ್ಯೆ ಬಿಟ್ಟು ದೊಡ್ಡದೇನು ಸಮಸ್ಯೆ ಅಂತದೇನು ಇಲ್ಲ ಈ ವಾರದಲ್ಲಿ ಅಂತಾನೆ ಹೇಳ್ಬೋದು. ಒಳ್ಳೆಯ ವಾರ. ಮುಂದಿನ ರಾಶಿ ಧನಸ್ಸು ರಾಶಿ. ಧನಸ್ಸು ರಾಶಿಯಲ್ಲಿ ಹುಟ್ಟಿರೋರಿಗೆ ಈ ವಾರದಲ್ಲಿ ಆರ್ಥಿಕ ಪರಿಸ್ಥಿತಿ ಸ್ವಲ್ಪ ಮಟ್ಟಕ್ಕೆ ಹದಗೆಡ್ತದೆ. ಹಣಕಾಸಿನ ಏರಿಳಿತ ಉಂಟಾಗ್ತದೆ. ಉದ್ಯೋಗದ ಸ್ಥಳದಲ್ಲಿ ಮನಸ್ತಾಪಗಳು ಜಾಸ್ತಿ ಆಗುವಂತದ್ದು. ಆರೋಗ್ಯದಲ್ಲಿ ಬಹಳ ಏನು ಕೆಡ್ತದೆ ಅಂತಾನೆ ಹೇಳ್ಬೋದು. ಅನಾರೋಗ್ಯ ಕಾಡುವಂತದ್ದು ಧನಸ್ಸು ರಾಶಿಯವರಿಗಿದೆ. ಸ್ವಲ್ಪ ಜಾಗ್ರತೆಯಾಗಿ ಇರ್ತಕ್ಕಂಥದ್ದು ಧನಸ್ಸು ರಾಶಿಯವರು ಒಳ್ಳೇದು. ಯೋಚನೆ ಮಾಡಿ ಪ್ರತಿಯೊಂದು ಕೆಲಸ ಕಾರ್ಯಗಳನ್ನು ಮಾಡ್ಬೇಕಾಗತ್ತೆ ಈ ವಾರ. ಯಾವುದನ್ನು ಹರಿಬರಿನಲ್ಲಿ ಮಾಡ್ಲಿಕ್ಕೆ ಹೋಗ್ಬೇಡಿ. ತೀರ್ಮಾನ ತೆಗೆದುಕೊಳ್ಳುವಾಗಲೂ ಅಷ್ಟೇ 10 ಬಾರಿ ಯೋಚನೆ ಮಾಡಿದ್ರೆ ತುಂಬಾನೇ ಒಳ್ಳೇದು. ನೀವು ಮಾಡುವಂತಹ ಕೆಲಸ ನಿಮಗೆ ಪ್ರಯೋಜನಕ್ಕೆ ಬರೋದು ತುಂಬಾನೇ ಕಡಿಮೆ ಈ ವಾರದಲ್ಲಿ ಅಂತಾನೆ ಹೇಳ್ಬೋದು. ಹಾಗಾಗಿ ಯೋಚನೆ ಮಾಡಿ ಕೆಲಸಗಳಿಗೆ ಮುಂದಡಿಯಿಡಿ ಅಂತಾನೆ ಹೇಳ್ತೀನಿ. ಮುಂದಿನದು ಮಕರ ರಾಶಿ. ಮಕರ ರಾಶಿಯವರಿಗೆ ವ್ಯಾಪಾರ ವ್ಯವಹಾರಗಳಲ್ಲಿ ಈ ವಾರ ಲಾಭ ಇದೆ ಅಂತಾನೆ ಹೇಳ್ಬೋದು. ಸರ್ಕಾರಿ ಉದ್ಯೋಗಾಕಾಂಕ್ಷಿಗಳಿಗೂ ಕೂಡ ಕೆಲಸ ಸಿಗುವ ಸಾಧ್ಯತೆ ಹೆಚ್ಚಾಗಿನೇ ಇದೆ. ಚಿನ್ನಾಭರಣ ಖರೀದಿಯ ಯೋಗ ಇದೆ. ಉದ್ಯೋಗಿಗಳಿಗೆ ಕೆಲಸದ ಬದಲಾವಣೆ ಯೋಗವಿದೆ ಅಂತಾನೆ ಹೇಳ್ಬೋದು. ಕೆಲಸ ಚೇಂಜ್ ಮಾಡೋರು ಈ ವಾರದಲ್ಲಿ ಆರಾಮಾಗಿ ಚೇಂಜ್ ಮಾಡ್ಬೋದು. ಒಳ್ಳೆ ಕೆಲಸ ನಿಮ್ಮ ಕೈ ಸೇರ್ತದೆ ಅಂತಾನೆ ಹೇಳ್ಬೋದು. ಸೊ ಈ ಒಂದು ವಾರದಲ್ಲಿ ನೆಮ್ಮದಿಯ ವಾತಾವರಣನೇ ಇದೆ. ತಲೆ ಕೆಡಿಸ್ಕೊಳ್ಳುವ ಅಗತ್ಯ ಇಲ್ಲ ಮಕರ ರಾಶಿಯವರು ಅಂತಾನೆ ಹೇಳೋದು. ಮಕರ ರಾಶಿ ಅಂತ ಬರ್ತಾ ಇದ್ದಾಗ್ಲೇನೆ ಅದೊಂದು ಶನಿ ತತ್ವ ಆಯ್ತಾ. ಸೊ ಸೋಂಬೇರಿತನ ಸ್ವಲ್ಪ ಜಾಸ್ತಿ ಇರ್ತದೆ. ಇವಾಗ ಮಾಡೋದನ್ನ ನಾಳೆ ಮಾಡೋಣ, ಆಮೇಲೆ ಮಾಡೋಣ, ಇವಾಗ ಮಾಡೋಣ ಅಂತ ಇನ್ನು ಕೆಲಸವನ್ನ ಪೋಸ್ಟ್ಪೋನ್ ಮಾಡ್ತೀರಾ. ಪೋಸ್ಟ್ಪೋನ್ ಮಾಡ್ಲಿಕ್ಕೆ ಹೋಗ್ಬೇಡಿ. ನಿಷ್ಠೆಯಿಂದ ಶ್ರದ್ಧೆಯಿಂದ ಇನ್ ಟೈಮ್ ಅಲ್ಲಿ ಕೆಲಸವನ್ನ ಮಾಡ್ಲಿಕ್ಕೆ ಟ್ರೈ ಮಾಡಿ. ಸೊ ದೇವರ ಆಶೀರ್ವಾದ ಸಿಗುತ್ತೆ, ವರಿ ಮಾಡ್ಕೊಳ್ಳೋ ಅಗತ್ಯ ಇಲ್ಲ. ಮುಂದಿನದು ಕುಂಭ. ಕುಂಭ ರಾಶಿಯಲ್ಲಿ ಹುಟ್ಟಿರೋರಿಗೆ ಕುಟುಂಬದಲ್ಲಿ ಇದ್ದಂತಹ ವಿವಾದಗಳು ಬಗೆಹರಿತದೆ. ಆಸ್ತಿ ವಿವಾದಗಳಿಂದ ಆದಂತಹ ತೊಂದರೆಗಳಿಂದ ಆಚೆ ಬರ್ತೀರಿ. ಅನಾರೋಗ್ಯದಿಂದ ವಿಮುಕ್ತಿಯಾಗಿ ಹಣಕಾಸಿನ ಸಮಸ್ಯೆಗಳು ಸಹ ದೂರ ಆಗ್ತದೆ. ಸುಸಂದರ್ಭ ಸಿಗ್ತದೆ ನಿಮ್ಗೆ. ಒಳ್ಳೆಯ ವಾರ ಅಂತಾನೆ ಹೇಳ್ಬೋದು. ಸೊ ಚೆನ್ನಾಗಿರುವ ವಾರ. ಇನ್ನಷ್ಟು ಶುಭ ಫಲಗಳು ಸಿಗ್ತದೆ. ದೇವರ ಆಶೀರ್ವಾದ ಖಂಡಿತವಾಗಿ ನಿಮ್ಗೆ ಇದೆ. ಇನ್ನು ಕೊನೆಯದು ಮೀನರಾಶಿ. ಮೀನರಾಶಿಯಲ್ಲಿ ಹುಟ್ಟಿರೋರಿಗೆ ಬಹಳಷ್ಟು ಪ್ರಗತಿಯನ್ನ ಸಾಧಿಸ್ತೀರಾ ಈ ವಾರದಲ್ಲಿ ಅಂತಾನೆ ಹೇಳ್ಬೋದು. ಕೆಲಸ ಕಾರ್ಯಗಳೆಲ್ಲ ಕಂಪ್ಲೀಟ್ ಆಗ್ತದೆ. ಧನ ಲಾಭವಾಗ್ತದೆ ಈ ವಾರದಲ್ಲಿ. ಪ್ರಮುಖ ಜನರನ್ನ, ಗಣ್ಯ ವ್ಯಕ್ತಿಗಳನ್ನ ಭೇಟಿ ಮಾಡ್ತೀರಾ, ಆ ಯೋಗ ಇದೆ ನಿಮಗೆ. ಉದ್ಯೋಗಾಕಾಂಕ್ಷಿಗಳಿಗೆ ನಿಮ್ಮ ವಿದ್ಯಾಭ್ಯಾಸದ ಅನುಸಾರವಾಗಿ ನಿಮ್ಮ ಯಶಸ್ಸು ಕಟ್ಟಿಟ್ಟ ಬುತ್ತಿ ಅಂತಾನೆ ಹೇಳ್ಬೋದು. ಅಂದ್ರೆ ಒಳ್ಳೆಯ ಕೆಲಸ ಸಿಗ್ತದೆ ನಿಮ್ಮ ವಿದ್ಯಾಭ್ಯಾಸಕ್ಕೆ ಅನುಗುಣವಾಗಿ ಪ್ರಯತ್ನ ಪಟ್ರೆ. ಸೊ ಒಳ್ಳೆಯ ವಾತಾವರಣ ಇದೆ ನಿಮ್ಗೆ. ಭಯ ಪಡುವ ಅಗತ್ಯ ಇಲ್ಲ, ಹೆದರುವ ಅಗತ್ಯ ಇಲ್ಲ. ಜಾಸ್ತಿ ಯೋಚನೆ ಮಾಡ್ಲಿಕ್ಕೆ ಹೋಗ್ಬೇಡಿ. ಈ ವಾರದಲ್ಲಿ ತುಂಬಾ ಜಾಸ್ತಿ ಯೋಚನೆ ಮಾಡ್ತೀರಾ ಅಂತ ಹೇಳ್ಬೋದು. ಸುಖ ಬಂದ್ರು ಯೋಚನೆ ಮಾಡ್ತೀರಾ, ದುಃಖ ಬಂದ್ರು ಯೋಚನೆ ಮಾಡ್ತೀರಾ. ಆ ಯೋಚನೆಯಿಂದ ನಿಮ್ಮ ಆರೋಗ್ಯ ಹದಗೆಡುವ ಚಾನ್ಸಸ್ ಜಾಸ್ತಿನೇ ಇದೆ. ಹಾಗಾಗಿ ಯೋಚನೆ ಮಾಡುವ ಅಗತ್ಯ ಇಲ್ಲ. ಧೈರ್ಯವಾಗಿರಿ. ದೇವರ ಆಶೀರ್ವಾದವನ್ನ ತಗೊಂಡು ಮನದಲ್ಲಿ ಒಳ್ಳೆಯ ಕಾರ್ಯಗಳನ್ನೇ ಮಾಡಿ ಎಲ್ಲ ಒಳ್ಳೇದಾಗ್ತದೆ.